ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ ಯಾಕಿಂತ ನಿರ್ಧಾರ ಮಾಡಿದ್ದಾರೆ? ಅದು ಇದ್ಕಿದ ಹಾಗೆ ನನಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೇನೋ ಸರಿ. ಹಾಗಂತ ಯಾರ್ಯಾರ ಜೊತೆನೂ ಮದುವೆ ಫಿಕ್ಸ್ ಮಾಡಿದ್ರೆ ನಾನಂತೂ ಒಪ್ಪಲ್ಲ. ನನ್ನ ಜೀವನ ಎಲ್ಲ ಸುಬ್ಬುನೇ. ಆದರೆ ಆ ವಿಷಯನ ನಾನು ಇನ್ನೂ ಸುಬ್ಬು ಹತ್ರನೇ ಮಾತಾಡಿಲ್ಲ. ಇನ್ನು ಮನೆಯವ್ರ ಹತ್ರ ಹೇಗೆ ಹೇಳಿ? ಅಕ್ಕ, ನಿಂಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ನನ್ನ ಮಾತನ್ನ ನೀನು ನಿಜ ಅಂತ ತಿಳ್ಕೊಬೇಕಂದ್ರೆ ದೊಡ್ಡಪ್ಪನೇ ಕೇಳಬೇಕಾ? ನಿನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ ಪಿಂಕಿ. ಅಪ್ಪ ಇದ್ಕಿದ ಹಾಗೆ ಯಾಕೆ ನಿರ್ಧಾರ ತಗೊಂಡ್ರು? ನನ್ನ ಮದುವೆ ಬಗ್ಗೆ ನನ್ನ ಜೊತೆ ಮಾತಾಡ್ಬೇಕು ತಾನೆ. ಅದು ಅಲ್ಲದೆ ನಾನು ಚಿಕ್ಕಪ್ಪ, ಅಪ್ಪ ಎಲ್ಲಿದ್ದಾರೆ? ಅಣ್ಣನ ಹುಡುಕ್ತಾ ಇದೀಯಾ? ಯಾಕಮ್ಮ? ಅವ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನೀನು ಅಣ್ಣನ ಹತ್ರ ಮಾತಾಡ್ತೀಯಾ? ಏನಂತ? ಯಾವ ವಿಷಯದ ಬಗ್ಗೆ? ಅದು ನಾನು ಅಪ್ಪನ ಹತ್ರನೇ ಮಾತಾಡ್ತೀನಿ. ಅಣ್ಣ ಮೇಲೆ ಕಾರಿಡಾರಲ್ಲಿ ವಾಕ್ ಮಾಡ್ತಿದ್ದ. ಅದೇನೋ ಪಾರ್ಟಿ ಪ್ರೆಸಿಡೆಂಟ್ರಿಗೆ ಫೋನ್ ಮಾಡಬೇಕು ಅಂತಿದ್ದ. ಮೋಸ್ಟ್ಲಿ ಮಾಡಿರ್ತಾನೆ. ಅವನ ಮಾತು ಮುಗಿಯೋದು ನಿನಗೆ ಗೊತ್ತಲ್ಲ, ಲೇಟ್ ಆಗುತ್ತೆ. ಒಂದು ಕೆಲಸ ಮಾಡು, ಈಗ ನೀನೋಗಿ ಮಲ್ಕೋ, ಬೆಳಗ್ಗೆ ಮಾತಾಡೋದಾಯ್ತು. ಇಲ್ಲ ಚಿಕ್ಕಪ್ಪ, ನಾನು ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ಹೇಳದ್ನಲ್ಲ ಪುಟ್ಟ, ಅವನು ಪಾರ್ಟಿ ಪ್ರೆಸಿಡೆಂಟ್ ಜೊತೆ ಮಾತಾಡ್ತಿರ್ತಾನೆ. ಈ ಟೈಮಲ್ಲಿ ನೀನು ಅಲ್ಗೋಗೋದು ಸರಿನಾ? ಶ್ರಾವಣಿ ಅಕ್ಕ, ಇಲ್ಲ ದೊಡ್ಡಪ್ಪನ ಕೋಪ ಬರುತ್ತೆ. ಅದಕ್ಕೆ ಒಂದು ಕೆಲಸ ಮಾಡು, ಈಗ ನೀನು ಮಲ್ಕೋ, ಅದೇನು ಮಾತಾಡಬೇಕು ಬೆಳಗ್ಗೆ ಮಾತಾಡೋದಾಯ್ತು. ಸರಿ ಚಿಕ್ಕಪ್ಪ, ನಾಳೆನೇ ಮಾತಾಡ್ತೀನಿ. ಚಿಕ್ಕಪ್ಪ, ಅಪ್ಪ ಎಲ್ಲಿದ್ದಾರೆ ಅಂದ್ರಿ? ಮೇಲೆ ಕಾರಿಡಾರಲ್ಲಿ. ನೀನಲ್ಲಿ ಹೋಗ್ಬೇಡ ಮತ್ತೆ. ಕಾರಿಡಾರಲ್ಲಿ ರೂಮ್ ಹತ್ರ ಕಾರ್ಡ್. ಅಕ್ಕ, ಕಾಡಲ್ಲ, ಕಾರಿಡಾರ್. ಅದೇ ಪಿಂಕಿ, ಕಾರ್ಡ್ ರೂಮ್. ಅಯ್ಯಯ್ಯೋ, ಅಲ್ಲಿ ಗ್ರೀಟಿಂಗ್ ಕಾರ್ಡ್ ಇತ್ತು. ಅಪ್ಪ ಏನಾದ್ರು ಅದನ್ನ ನೋಡಿದ್ರೆ ಸತ್ತೇ ನಾನು. ಅಕ್ಕ, ಅಯ್ಯೋ, ಅಪ್ಪ ಏನಾದರೂ ಆ ಗ್ರೀಟಿಂಗ್ ಕಾರ್ಡ್ ನೋಡ್ಬಿಟ್ರೆ ಅಷ್ಟೇ. ಸರಿ ಹಾಗಾದರೆ ವಾಟ್ಸಪ್ಗೆ ಕಳಿಸ್ಬಿಡಿ. ಸುಮ್ಮನೆ ಬರ್ಕೊಳ್ಳೋದೇ ಅಲ್ಲ, ಯಾಕೆ? ಹಾಂ, ಓಕೆ, ಸರಿ, ಓಕೆ. ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ನಲ್ಲ. ಶ್ರಾವಣಿ ಅಕ್ಕ, ಏನು ಹುಡುಕ್ತಿದ್ಯಾ? ಪಿಂಕಿ, ನಾನಿಲ್ಲಿ ಒಂದು ಗ್ರೀಟಿಂಗ್ ಕಾರ್ಡ್ ಇಟ್ಟಿದ್ದೆ ಪಿಂಕಿ, ಎಲ್ಲೂ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡಿದ್ಯಾ? ಇಲ್ಲ ಅಕ್ಕ, ಗ್ರೀಟಿಂಗ್ ಕಾರ್ಡ? ಅಕ್ಕ, ಗ್ರೀಟಿಂಗ್ ಕಾರ್ಡ್ಗೆ ಏನಾದರೂ ಕಾಲಿರುತ್ತೆ ಓಡಾಡಕ್ಕೆ? ಗಾಳಿಗೆ ಇಲ್ಲೇ ಎಲ್ಲ ಹಾರೋಗಿರುತ್ತೆ ಬಿಡು, ಸಿಗುತ್ತೆ.
ಇಲ್ಲ ಪಿಂಕಿ, ಇಲ್ಲಿ ಅಷ್ಟೊಂದು ಗಾಳಿ ಇಲ್ಲ, ಅದು ಹೋಗಲ್ಲ. ಹಂಗೆ ಎಲ್ಲೋಯ್ತು ಗೊತ್ತಾಗ್ತಾ ಇಲ್ಲ. ಓ, ಆಗ ದೊಡ್ಡಪ್ಪ ಇಲ್ಲೇ ಓಡಾಡ್ತಿದ್ರಲ್ಲ, ಅವ್ರು ತಗೊಂಡೋದ್ರು ಅನ್ಸುತ್ತೆ. ಇಲ್ಲ ಪಿಂಕಿ, ನಾನು ಅವ್ರ ಕೈ ನೋಡಿದೆ, ಅವ್ರ ಕೈಯಲ್ಲಿ ಏನೂ ಇರಲಿಲ್ಲ. ಹೌದಾ? ಹಾಗಾದ್ರೆ ಇಲ್ಲೆಲ್ಲ ಬಿದಿರುತ್ತೆ ಬಿಡು, ಹುಡ್ಕೋಣ. ಅಯ್ಯಯ್ಯೋ ದೇವ್ರೆ, ಆ ಗ್ರೀಟಿಂಗ್ ಕಾರ್ಡ್ ಮನೇಲಿ ಯಾರ ಕೈಗಾದ್ರೂ ಸಿಕ್ಕಿದ್ರೆ? ಅಷ್ಟಕ್ಕೂ ಅದೇನು ಗ್ರೀಟಿಂಗ್ ಕಾರ್ಡ್ ಅಕ್ಕ? ಅದು ನನ್ನ ಫ್ರೆಂಡ್ ಬರ್ತ್ಡೇ, ಅವಳಿಗೆ ವಿಶ್ ಮಾಡೋಕ್ಕೆ ಅಂತ ಒಂದು ಗ್ರೀಟಿಂಗ್ ಕಾರ್ಡ್ ತಂದಿದೆ ಅಷ್ಟೇ. ಹೋಗಿ ನೀನು ಮಲ್ಕೊ ಹೋಗು. ಅಯ್ಯಯ್ಯೋ ದೇವ್ರೆ, ಆ ಕಾರ್ಡ್ ಮನೇಲಿ ಯಾರ ಕೈಗಾದ್ರೂ ಸಿಕ್ಕಿದ್ರೆ? ಎಂತ ಈಡಿಯಟ್ ಮಾಡು. ಹೋಗಿ ಹೋಗಿ ಥು, ಮನೆ ಕೆಲಸದವ್ಳನ್ನ ಇಷ್ಟಪಡ್ತೀಯಳ? ಈ ವಿಷಯ ಗೊತ್ತಾದಾಗಿಂದ ನಂಗೆ ಮೈಯೆಲ್ಲ ಉರಿತಾ ಇದೆ. ಮಾಡಿ ಕಾಮ್ ಡೌನ್. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾನು ಈಗಾಗಲೇ ವೀರು ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ದೇನೆ. ಹೇಗಾದರೂ ಅವ್ನು ಬ್ರೈನ್ ವಾಶ್ ಮಾಡಿ ಅವನು ನಿನ್ನನ್ನು ಒಪ್ಕೊಳ್ಳೋ ಹಾಗೆ ಮಾಡ್ತೇನೆ. ಮಾಮ್, ಯಾಕೆ ನಾವೇ ಮೊದಲು ಶ್ರಾವಣಿ ಸುಬ್ಬನ್ನ ಇಷ್ಟಪಡ್ತೀಯಳ ಅಂತ ಮಾವಂಗೆ ಹೇಳ್ಬಿಟ್ರೆ, ಅವಾಗ ಮಾವನೇ ಅವಳಿಗೆ ಚೆನ್ನಾಗಿ ಬೈದು ನನಗೆ ಕೊಟ್ಟು ಮದುವೆ ಮಾಡ್ತಾರಲ್ಲ? ಇಲ್ಲ ಮಾಡಿ, ಹಾಗಾಗಲ್ಲ. ಒಂದು ವೇಳೆ ವೀರು ಆ ಸುಬ್ಬನ ಒಪ್ಕೊಂಡ್ಬಿಟ್ರೆ ಹಾಗೆ ಮಾಡ್ತೀಯ? ಹೌದಲ್ವ ಮ್ಯಾಮ್? ಹಾಗೇನಾದರೂ ಆದರೆ ಏನು ಮಾಡೋದು? ಅದಕ್ಕೆ ಹೇಳಿದ್ದು, ಇದನ್ನು ನಿಧಾನಕ್ಕೆ ಹ್ಯಾಂಡಲ್ ಮಾಡಬೇಕು. ಇದು ತುಂಬ ಸೂಕ್ಷ್ಮವಾದ ವಿಷಯ. ನಿಧಾನವಾಗಿ ನಾವು ವೀರು ಮನಸ್ಸನ್ನ ಗೆಲ್ಲಬೇಕು. ಅಷ್ಟರಲ್ಲಿ ಆ ಸುಬ್ಬು ಶ್ರಾವಣಿನ ಆರಿಸ್ಕೊಂಡು ಹೋಗ್ಬಿಟ್ರೆ? ಸುಬ್ಬುಗೆ ಅಷ್ಟೆಲ್ಲ ಧೈರ್ಯ ಇಲ್ಲ. ಮಾಮ್, ಪ್ರೀತಿ ವಿಚಾರದಲ್ಲಿ ಎಂಥವ್ರಿಗಾದ್ರೂ ಧೈರ್ಯ ಬಂದ್ಬಿಡುತ್ತೆ. ಅದು ಅಲ್ಲದೆ ಅವರಿಬ್ರು ಯಾವಾಗಲೂ ಜೊತೆಲೇ ಇರ್ತಾರೆ. ನೀನೇ ನೋಡಿದ್ಯಲ್ಲ, ಆ ಶ್ರಾವಣಿ ಯಾವಾಗಲೂ ಸುಬ್ಬು ಸುಬ್ಬು ಅಂದ್ಕೊಂಡು ಓಡಾಡ್ತಿರ್ತಾರೆ. ಅದೇ, ಅದನ್ನೇ ನಾವು ಮೊದಲು ತಡಿಬೇಕಾಗಿರೋದು. ಹೇಗಾದ್ರೂ ಮಾಡಿ ಆ ಶ್ರಾವಣಿ ಸುಬ್ಬನ ದೂರ ಮಾಡಬೇಕು. ದೂರ ಮಾಡೋದೇನು? ಸುಬ್ಬನ ಪರ್ಮನೆಂಟ್ ಆಗಿ ಪ್ರಪಂಚದಿಂದನೇ ದೂರ ಕಳಿಸ್ಬೇಡ. ಬೇಡ ಮಾಡಿ. ಈಗ ನಾವು ಯಾರನ್ನು ಕೊಲ್ಲಕ್ಕೆ ಹೋಗ್ಬಾರ್ದು. ನಾವು ಆ ರೀತಿ ಪ್ಲಾನ್ ಮಾಡಿದಾಗೆಲ್ಲ ನಮ್ಮ ಐಡಿಯಾಸ್ ಫ್ಲಾಪ್ ಆಗಿದೆ. ಈಗ ನಮ್ಮ ಟಾರ್ಗೆಟ್ಟು ಆ ಶ್ರಾವಣಿ ಸುಬ್ಬನ ದೂರ ಮಾಡಬೇಕು ಅಂದ್ಕೊಳ್ಳೋದೇ ಹೊರತು ಆ ಸುಬ್ಬನ ಕೊಲ್ಲೋದಲ್ಲ. ಮಾಮ್, ಮತ್ತೆ ಈ ಗ್ರೀಟಿಂಗ್ ಕಾರ್ಡ್, ಇದರಲ್ಲಿರೋ ಪ್ರೀತಿ ಏನು ಕತೆ? ಸುಟ್ಟು ಬೂದಿ ಆಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.